ವೆಲ್ಕಮ್ ಬ್ಯಾಕ್ ಗೈಸ್. ಎಲ್ಲರೂ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಿದ್ದೀರಾ ಅನ್ಕೋತೀನಿ. ಸ್ವಲ್ಪ ಹಾನೆಸ್ಟ್ ಆಗಿ ಮಾತಾಡೋಣ ಆಯ್ತಾ. ಈ ವಿಡಿಯೋದಲ್ಲಿ ಇಟ್ ಶುಡಂಟ್ ಬಿ ಲೈಕ್ ಜಸ್ಟ್ ಮೀ ಟಾಕಿಂಗ್ ಸಮಥಿಂಗ್ ಎಲ್ಸ್ ಅಂಡ್ ಯು ಜಸ್ಟ್ ಲಿಸನಿಂಗ್ ಟು ಇಟ್. ಒಂಥರ ಇಂಟ್ರಾಕ್ಷನ್ ತರ ಇಡೋಣ. Just think of me as your elder brother or your well-wisher, just talking to you about your KCET preparation. ಓಕೆ, ರಿಯಾಲಿಟಿ ಜೊತೆ ಮಾತಾಡೋದಾದ್ರೆ ಇನ್ನೇನು ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗ್ಬಿಡುತ್ತೆ. ಬೋರ್ಡ್ ಎಕ್ಸಾಮ್ಸ್ ಟೈಮಲ್ಲಿ ನೀವು ಓಕೆ CETನೂ ಪ್ರಿಪೇರ್ ಆಗಬೇಕು ಒಂದ್ ಕಡೆ, ಬಟ್ ಈ ಕಡೆ ಬೋರ್ಡ್ ಎಕ್ಸಾಮ್ಸ್ ಟೈಮಲ್ಲಿ ನಾನು CET ಪ್ರಿಪೇರ್ ಆಗ್ತೀನಿ ಅಂತ ಅಂದ್ರೆ ಬೋರ್ಡ್ ಎಕ್ಸಾಮ್ ಚೆನ್ನಾಗಿ ಆಗ್ಲಿಲ್ಲ ಅನ್ಕೊಳ್ಳಿ, ಬೋರ್ಡ್ ಎಕ್ಸಾಮ್ದು ಕೂಡ 50% ವೆಯ್ಟೇಜ್ ಇದೆ ಅನ್ನೋದನ್ನ ಮರ್ತ್ಕೊಳ್ಳೋ ಹಾಗಿಲ್ಲ. ಅದ್ರ ಅರ್ಥ ಬೋರ್ಡ್ ಎಕ್ಸಾಮ್ ಅಂತೂ ಚೆನ್ನಾಗಿ ಮಾಡಲೇಬೇಕು. ಬಟ್ ಬೋರ್ಡ್ ಎಕ್ಸಾಮ್ಗೆ ನಾನು ಸೀರಿಯಸ್ ಆಗಿ ಓಕೆ ನಾನು ಬರೀ ಬೋರ್ಡ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀನಿ ಅನ್ನೋ ಅಷ್ಟರಲ್ಲಿ ಅರೌಂಡ್ 20 to 25 days ಅಥವಾ ಅರೌಂಡ್ 1 ಮಂತೇನೆ ನಿಮ್ದು ಹೊಟ್ಟೆ ಹೋಗ್ಬಿಡುತ್ತೆ. ಅಂಡ್ ಕ್ವಶನ್ ಏನ್ ರೈಸ್ ಆಗುತ್ತೆ ಇಲ್ಲಿ ಅಂತ ಅಂದ್ರೆ ಓಕೆ ನಾನು ರಿಸ್ಕ್ ತಗೋಬೋದಾ, ಐ ಮೀನ್ ಇವಾಗ ನಾನು ಬೋರ್ಡ್ ಎಕ್ಸಾಮ್ ಟೈಮಲ್ಲಿ ನಾನು ಕಂಪ್ಲೀಟ್ ಆಗಿ ಬೋರ್ಡ್ ಎಕ್ಸಾಮ್ ಮೇಲೆ ಫೋಕಸ್ ಮಾಡ್ಬೋದಾ, ಅಥವಾ ಏನಾದರೂ ಎಕ್ಸ್ಟ್ರಾ ಮಾಡ್ಕೊಂಡು ಬೋರ್ಡ್ ಎಕ್ಸಾಮ್ ಟೈಮಲ್ಲೂ CET ಪ್ರಿಪೇರ್ ಆಗಬೇಕಾ, ಈ ರೀತಿ ತುಂಬಾ ಕ್ವಶನ್ಸ್ ನಿಮ್ನ ಕಾಡ್ತಿದೆ. ಅಂಡ್ ತುಂಬಾ ಜನ ನನಗೆ ಪರ್ಸನಲ್ ಪಿಂಗ್ ಮಾಡ್ತಾ ಇದ್ದೀರಾ, ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು ಅಥವಾ ನಾನು ವಾಟ್ಸ್ಆಪ್ ಅಲ್ಲಿ ಇರ್ಬೋದು, ತುಂಬಾ ಜನ ಕೇಳ್ತಾನೆ ಇದ್ದೀರಾ. ಅದಕ್ಕೋಸ್ಕರ ಈ ವಿಡಿಯೋಲಿ ಒಂದೊಂದಾಗಿ ಅಡ್ರೆಸ್ ಮಾಡಕ್ಕೆ ನಂದು ಪ್ರಿಪರೇಷನ್ ರೂಟೀನ್ ನಾನು ರೆಫರೆನ್ಸ್ ಆಗಿ ತಗೊಂಡು ಹೇಳ್ತಿರ್ತೀನಿ. 2022 ಅಲ್ಲಿ ನಾನು KCET ಬರೆದಾಗ ಆನ್ ಟಾಪ್ ಆಫ್ ಇಟ್ ನನಗೆ CBSE ಕೆಳಗಡೆ ನಾನು ಬೋರ್ಡ್ ಎಕ್ಸಾಮ್ ಬರ್ದಿದ್ದು. ಸೊ ಬೋರ್ಡ್ ಎಕ್ಸಾಮ್ಸ್ ಸಬ್ಸ್ಟಾನ್ಷಿಯಲಿ ಟಫೇ ಇರುತ್ತೆ. ಅಂಡ್ ಆ ಟೈಮಲ್ಲಿ KCETನೂ ಒಂದ್ ಕಡೆ ತಲೆಯಲ್ಲಿ ಇಟ್ಕೊಂಡು ಹೇಗೆ ಪ್ರಿಪೇರ್ ಆದೆ ಅಂಡ್ ಅದರಿಂದ ಹೇಗೆ ನಾನು ಅರೌಂಡ್ 2200 ರ್ಯಾಂಕ್ನ ತೆಗಿಯೋಕ್ಕೆ ಸಾಧ್ಯ ಆಯಿತು ಅನ್ನೋದ್ರ ಬಗ್ಗೆ ಈ ವಿಡಿಯೋಲಿ ಡಿಸ್ಕಸ್ ಮಾಡ್ತಿರ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ KCET ಅಂತ ಎಕ್ಸಾಮಿನೇಷನ್ಗೆ PYQs ನ ಸಾಲ್ವ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಮೆಲ್ರಿಗೂ ಚೆನ್ನಾಗೇ ಗೊತ್ತು. ಅದಕ್ಕೆ ನಾನು ಸಜೆಸ್ಟ್ ಮಾಡೋದು ಈ ಫಿಸಿಕ್ಸ್ ವಾಲಾದವರ 19 years KCET ಚಾಪ್ಟರ್ ವೈಸ್ ಸಾಲ್ವ್ ಪೇಪರ್ಸ್ ಅನ್ನೋ ಬುಕ್ನ. ಈ ಬುಕ್ ಅಲ್ಲಿ ನಿಮ್ಗೆ ಚಾಪ್ಟರ್ ವೈಸ್ ಪಾಸ್ಟ್ 5 years ಪೇಪರ್ ಅನಾಲಿಸಿಸ್ ಜೊತೆಗೆ ಮೋರ್ ದನ್ 3000 ಪಾಸ್ಟ್ ಇಯರ್ ಕ್ವಶನ್ಸ್ ಇದೆ ಅಂಡ್ ಸ್ಟೆಪ್ ವೈಸ್ ಡೀಟೇಲ್ ಸೊಲ್ಯೂಷನ್ಸ್ ಇರೋದ್ರಿಂದ ನಿಮಗೆ ಪ್ರತಿ ಕ್ವಶನ್ಗೂ ಅಲ್ಲೇನೆ ಆನ್ಸರ್ ಕೂಡ ಸಿಕ್ಬಿಡುತ್ತೆ. ಅದರಿಂದ ನೀವು ಒಂದಷ್ಟು PYQs ನ ಸಾಲ್ವ್ ಮಾಡ್ತಿರುವಾಗ ಎಲ್ಲ ಕ್ವಶನ್ಸ್ ಮಾಡೋಕ್ಕಾಗಲ್ಲ ಆಬ್ವಿಯಸ್ಲಿ. ಆ ಟೈಮಲ್ಲಿ ಏನಾದರೂ ಸ್ಟಕ್ ಆದ್ರೂ ಕೂಡ ಸ್ಟೆಪ್ ವೈಸ್ ಸೊಲ್ಯೂಷನ್ ಇರೋದ್ರಿಂದ ನೀವು ಈಸಿಲಿ ಅಪ್ರೋಚ್ ನ ತಿಳ್ಕೊಬಿಡುತ್ತೆ. ಈ ಬುಕ್ ಫಿಸಿಕ್ಸ್ ವಾಲಾದವರ ಆನ್ಲೈನ್ ಸ್ಟೋರ್ ಮತ್ತೆ ಅಮೆಝಾನ್ ಅಲ್ಲಿ ಅವೈಲೇಬಲ್ ಇದೆ. ನಾನು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಇವಾಗಲೇ ಚೆಕ್ಔಟ್ ಮಾಡಿ. ಫಸ್ಟ್ ಥಿಂಗ್ ಬಂದು ಯಾವುದೋ ಒಂದು ಚಾಪ್ಟರ್ಗೆ ನೀವು ಬೋರ್ಡ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತೀರಾ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ಲೆಟ್ಸ್ ಸೇ ಎಲೆಕ್ಟ್ರೋಸ್ಟಾಟಿಕ್ಸ್ ಅಂತ ಇಟ್ಕೊಳ್ಳೋಣ. ಫಿಸಿಕ್ಸ್ ಅಲ್ಲಿ ಎಲೆಕ್ಟ್ರೋಸ್ಟಾಟಿಕ್ಸ್ಗೆ ಬೋರ್ಡ್ ಎಕ್ಸಾಮ್ಸ್ಗೆ ದೇರ್ ವಿಲ್ ಬಿ ಸಮ್ ಡಿರೈವೇಷನ್ಸ್ ಅಂಡ್ ಅದ್ರ ಜೊತೆಗೆ ಒಂದು ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸ್ ಇರುತ್ತೆ. ಅದಷ್ಟು ನೋಡ್ಕೊಬಿಟ್ಟಿರ್ತೀರಾ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿ. ಈ ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ ಎಲ್ಲ ಫಾರ್ಮುಲಾ ಮೇಲೆ ನಿಮಗೆ ಒಂದು ಒಳ್ಳೆ ಗ್ರಿಪ್ ಇರೋದ್ರಿಂದ ಈ ಟೈಮ್ ಅಲ್ಲೇನೆ ಎಲೆಕ್ಟ್ರೋಸ್ಟಾಟಿಕ್ಸ್ ಇಂದ KCET ಅಲ್ಲಿ ಯಾವ ಕ್ವಶನ್ಸ್ ಕೇಳಿದ್ದಾರೆ, ಎಸ್ಪೆಷಲಿ ಇನ್ ದ ಲಾಸ್ಟ್ 4 to 5 years ಟ್ರೆಂಡ್ ಹೇಗಿದೆ, ಯಾವ ಟಾಪಿಕ್ಸ್ ಇಂದ ಕ್ವಶನ್ಸ್ ಕಂಟಿನ್ಯೂಸ್ಲಿ ರಿಪೀಟ್ ಆಗ್ತಿದೆ, ಆ PYQs ನ ನೋಡಿದ್ರೆ ನೀವು ಸಾಲ್ವ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಬೋರ್ಡ್ ಎಕ್ಸಾಮ್ಸ್ ಪ್ರಿಪೇರ್ ಆಗಿರೋದ್ರಿಂದ ಅಟ್ಲೀಸ್ಟ್ ಆ ಫಾರ್ಮುಲಾಸ್ ಮತ್ತೆ ಒಂದಷ್ಟು ಕಾನ್ಸೆಪ್ಟ್ ಅಂತೂ ನೆನಪಿರುತ್ತೆ. ಸೊ ನೀವು ಅಟ್ಲೀಸ್ಟ್ ಆ ಕ್ವಶನ್ಸ್ಗೆ ಅಪ್ರೋಚ್ ಅಂತೂ ಈಸಿಯಾಗಿ ಮಾಡ್ತಿರ್ತೀರಾ. ಈ ವಿಷಯದಲ್ಲಿ ನೀವು ಬೋರ್ಡ್ ಎಕ್ಸಾಮ್ಸ್ಗೆ ಏನೇ ಪ್ರಿಪೇರ್ ಆಗ್ತೀರಿ, ಪ್ರತಿಯೊಂದು ಚಾಪ್ಟರ್ ಆದ್ಮೇಲೂ ಇಫ್ ಯು ಆರ್ ರಿಯಲಿ ಸೀರಿಯಸ್ ಅಬೌಟ್ ಯುವರ್ KCET 2025, one thing I would suggest is to solve those PYQs from that chapter. ಇವಾಗ ಒಂದು ಚಾಪ್ಟರ್ ಓದಿದೆ, ಆ ಚಾಪ್ಟರ್ PYQs ನೋಡ್ತಿದ್ದೀನಿ ನಾನು CETದು ಅಷ್ಟೇ. ದಟ್ ವಿಲ್ ನಾಟ್ ಟೇಕ್ ಅ ಲಾಟ್ ಆಫ್ ಟೈಮ್ ಆಯ್ತಾ. ನೀವು ಅರೌಂಡ್ 10 to 15 minutes ಇನ್ವೆಸ್ಟ್ ಮಾಡಿದ್ರು ಸಾಕು ಒಂದು ಚಾಪ್ಟರ್ ಕಂಪ್ಲೀಟ್ ಮಾಡಿದ್ಮೇಲೆ. ಅಷ್ಟೊಂದು ಟೈಮ್ ಇದೆ ಆಯ್ತಾ ಗೈಸ್, ಕಮ್ ಆನ್. ಬೋರ್ಡ್ ಎಕ್ಸಾಮ್ಸ್ ಯಾವ ತರ ನಡೆಯುತ್ತೆ ಅಂತ ಎಲ್ರಿಗೂ ಗೊತ್ತೇ ಇದೆ. ಸೊ ಯು ಕ್ಯಾನ್ ಜಸ್ಟ್ ಟೇಕ್ ದಿಸ್ ಟೈಮ್ ಅಂಡ್ ಯು ಕ್ಯಾನ್ ಅಲೋಕೇಟ್ ಸಮ್ ಟೈಮ್ ಫಾರ್ ಯುವರ್ KCET ಪ್ರಿಪರೇಷನ್. ಈ ತರ ಮಾಡೋದ್ರಿಂದ ನಿಮಗೆ KCETಗೆ ಅಷ್ಟೇ ಹೆಲ್ಪ್ ಆಗಲ್ಲ, ಬೋರ್ಡ್ ಎಕ್ಸಾಮ್ಸ್ಗೂ ಏನಾದರೂ ಆಬ್ಜೆಕ್ಟಿವ್ ಟೈಪ್ ಅಲ್ಲಿ ಅಥವಾ ಏನಾದರೂ ಟಾರ್ಗೆಟೆಡ್ ಆಗಿ ಪರ್ಟಿಕ್ಯುಲರ್ ಫಾರ್ಮುಲಾ ಮೇಲೆ ಅಥವಾ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಮೇಲೆ ಏನಾದರೂ ಕೇಳ್ತಿದ್ರೆ ನಿಮ್ಗೆ ಅಲ್ಲೂ ಕೂಡ ಬೆನಿಫಿಟ್ ಆಗುತ್ತೆ ಅಂತ ಅಷ್ಟೇನೆ. ಇವಾಗ ಸೆಕೆಂಡ್ ಥಿಂಗ್ ಬಗ್ಗೆ ಮಾತಾಡೋಣ. ಯಾವುದೋ ಒಂದು ಚಾಪ್ಟರ್ ಓದ್ತಿರ್ತೀರಾ, ಆ ಚಾಪ್ಟರ್ಗೆ ನಿಮಗೆ ಸಬ್ಜೆಕ್ಟಿವ್ ಅಂತಂದ್ರೆ ಬೋರ್ಡ್ ಎಕ್ಸಾಮ್ಸ್ಗೆ ನಿಮಗೆ 5 marks 3 marks ಈ ತರ ಸಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ. ಅದಕ್ಕೆ ನಿಮ್ಮ ಹತ್ರ ನೋಟ್ಸ್ ಅಂತೂ ಡೆಫಿನೆಟ್ಲಿ ಇರುತ್ತೆ ಆಯ್ತಾ. ಇಲ್ಲ ನೀವು ಬರ್ದಿರ್ತೀರಾ, ಇಲ್ಲ ಯಾವುದೋ ನಿಮ್ಮ ಕ್ಲಾಸ್ ಫ್ರೆಂಡ್ ಯಾರು ಚೆನ್ನಾಗಿ ಬರ್ದಿರೋ ನೋಟ್ಸ್ ಇರುತ್ತೆ, ಇಲ್ಲ ಅಂದ್ರೂ ಪ್ರಿಂಟೆಡ್ ನೋಟ್ಸ್ ಅಂತೂ ನಿಮ್ಮ ಹತ್ರ ಇರುತ್ತೆ. ಅದನ್ನ ರೆಫರ್ ಮಾಡುವಾಗ, ನೀವು ಸ್ಟಡಿ ಮಾಡುವಾಗ ನಿಮ್ದೇ ಒಂದು ಓನ್ ಹ್ಯಾಂಡ್ ರಿಟನ್ ನೋಟ್ಸ್ ಮಾಡ್ತೀರಾ ಅಲ್ವಾ, ಅದನ್ನ ಯು ಶುಡ್ ಡೂ ಇಟ್ ಇನ್ ಸಚ್ ಅ ವೇ ದಟ್ ಇಟ್ ಶುಡ್ ಹೆಲ್ಪ್ ಯು ಫಾರ್ KCET. ಅರ್ಥ ಆಯ್ತು ಅನ್ಕೋತೀನಿ. ಅರ್ಥ ಆಗ್ಲಿಲ್ಲ ಅಂದ್ರೂ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇವಾಗ ಎಲೆಕ್ಟ್ರೋಸ್ಟಾಟಿಕ್ಸ್ ಮತ್ತೆ ಎಕ್ಸಾಂಪಲ್ ತಗೋಣ. ಎಲೆಕ್ಟ್ರೋಸ್ಟಾಟಿಕ್ಸ್ ಮತ್ತೆ ಏನಕ್ಕೆ ಎಕ್ಸಾಂಪಲ್ ತಗೋತಿದ್ದೀನಿ ಅಂದ್ರೆ ಅಟ್ಲೀಸ್ಟ್ ನಾನು ಈ ಸಲ ಹೇಳ್ತೀನಲ್ಲ ಅಂತನಾದ್ರೂ ನೀವು ಓದಬೇಕು, ಬಿಕಾಸ್ ವೆಯ್ಟೇಜ್ ಫಾರ್ ಎಲೆಕ್ಟ್ರೋಸ್ಟಾಟಿಕ್ಸ್ ಇಸ್ ವೆರಿ ಹೈ. ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲೇ ರೆಸಿಸ್ಟೆನ್ಸ್, ರೆಸಿಸ್ಟಿವಿಟಿ ಇದ್ರದೆಲ್ಲ ನೀವು ಎಂಟೈರ್ ಥಿಯರಿನ ನೀವು ಬೋರ್ಡ್ ಎಕ್ಸಾಮ್ ಓದಬೇಕು ಓಕೆ. ಬಟ್ ಅದಾದ್ಮೇಲೆ ಸೈಡ್ ಅಲ್ಲಿ ಎಲ್ಲೋ ಒಂದ್ ಕಡೆ ನೀವು ನೋಟ್ಸ್ ನೋಟ್ ಡೌನ್ ಮಾಡುವಾಗ ಬರೀ ಆ ಫಾರ್ಮುಲಾ, ಇವಾಗ ರೆಸಿಸ್ಟಿವಿಟಿ ಫಾರ್ಮುಲಾ ಏನು, ರೆಸಿಸ್ಟೆನ್ಸ್ ಫಾರ್ಮುಲಾ ಏನು, ಹೇಗೆ ಎರಡು ಇಂಟರ್ಲಿಂಕ್ ಆಗಿದೆ, ಹೇಗೆ ಡಿರೈವ್ ಮಾಡ್ಕೋತೀವಿ, ಈ ತರದ್ ಒಂದು ಆಬ್ಜೆಕ್ಟಿವ್ ಟೈಪ್ ಸುಮ್ಮನೆ ಒಂಥರ ಫಾರ್ಮುಲಾಸ್ ಮಾತ್ರ ಬರ್ಕೊಂಡು ಅದನ್ನ ಹೇಗೆ ಮ್ಯಾಪ್ ಮಾಡ್ಕೋಬಹುದು ಅಂತ ಸುಮ್ಮನೆ ಒಂಥರ ಆಬ್ಜೆಕ್ಟಿವ್ ಟೈಪ್ ನೋಟ್ಸ್ ನೀವು ಬರ್ಕೊಂಡ್ರೆ ಒಂದು ನಿಮಗೆ KCETಗೆ ರಿವೈಸ್ ಮಾಡುವಾಗ ತುಂಬಾ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಅಗೇನ್ ಬೋರ್ಡ್ ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗುತ್ತೆ. ನಾವು ಏನೇ ಮಾಡ್ತಿದ್ರು ಇಲ್ಲಿ ಇಟ್ ಶುಡ್ ನಾಟ್ ಓನ್ಲಿ ಬಿ ಹೆಲ್ಪ್ಫುಲ್ ಫಾರ್ ಎನಿ ಒನ್ ಥಿಂಗ್, ಇಟ್ ಶುಡ್ ಬಿ ಹೆಲ್ಪ್ಫುಲ್ ಫಾರ್ ಬೋತ್ ದ ಥಿಂಗ್ಸ್ ಅಂಡ್ ದಟ್ ಇಸ್ ವಾಟ್ ಐ ಆಮ್ ಲುಕಿಂಗ್ ಅಟ್. ಅಂಡ್ ದೀಸ್ ಥಿಂಗ್ಸ್ ಹ್ಯಾವ್ ಹೆಲ್ಪ್ ಮೀ ಔಟ್. ಅದಕ್ಕೆ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋ ಕೂತ್ಕೊಂಡು. ಥರ್ಡ್ ಥಿಂಗ್ ಅಲ್ಲಿ ಸಬ್ಜೆಕ್ಟ್ ವೈಸ್ ಮಾತಾಡೋದಾದ್ರೆ ಫಿಸಿಕ್ಸ್ಗೆ ಯು ಹ್ಯಾವ್ ಟು ನೋ ಆಲ್ ದ ಫಾರ್ಮುಲಾಸ್ ಆಯ್ತಾ. ಕಂಪ್ಲೀಟ್ ಆಗಿ ನಿಮ್ಮೆಲ್ಲ ಫಾರ್ಮುಲಾಸ್ ನಿಮಗೆ ಗೊತ್ತಿರಲೇಬೇಕು ಇಫ್ ಯು ಹ್ಯಾವ್ ಟು ಟ್ಯಾಕಲ್ ಯುವರ್ KCET ಪೇಪರ್.
ಅದಕ್ಕೋಸ್ಕರ ಬೋರ್ಡ್ ಎಕ್ಸಾಮ್ನ ಒಂದು ಆಪರ್ಚುನಿಟಿ ತರ ನೋಡೋಣ. 12th ಅಲ್ಲಿರೋ ಎಲ್ಲ ಚಾಪ್ಟರ್ಸ್ನು ಹೇಗಿದ್ರು ಓದ್ತಾ ಇರ್ತೀವಿ, ಅದ್ರ ಜೊತೆಗೆ ಯಾವ ಚಾಪ್ಟರ್ ಏನೇನು ಫಾರ್ಮುಲಾಸ್ ಇದೆ ಅದನ್ನ ಒಂದ್ ಕಡೆ ಸಪರೇಟ್ ಆಗಿ ನೀಟಾಗಿ ಬರ್ದು ಇಟ್ಕೋಬಿಡಿ. ಅದರಿಂದ ಫಾರ್ಮುಲಾಸ್ ಕೂಡ ಸಾರ್ಟ್ ಔಟ್ ಆಗುತ್ತೆ. ನೆಕ್ಸ್ಟ್ ಕೆಮಿಸ್ಟ್ರಿ ಬಗ್ಗೆ ಮಾತಾಡೋದಾದ್ರೆ, ಕೆಮಿಸ್ಟ್ರಿ ಏನಾದ್ರು ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಇದ್ರೆ, ಕನ್ವರ್ಷನ್ಸ್ ಇದ್ರೆ, ಅದನ್ನ ನೀವು ಒಂದ್ ಕಡೆ ಸಪರೇಟ್ ಆಗಿ ನೋಟ್ ಡೌನ್ ಮಾಡ್ಕೊಂಡ್ರೆ ಅಗೇನ್ ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್. ಮ್ಯಾಥಮೆಟಿಕ್ಸ್ ಅಲ್ಲೂ ಅಷ್ಟೇ, ಇವಾಗ ಬೋರ್ಡ್ಸ್ಗೆ ನೀವು ಹೇಗೆ ಪ್ರತಿಯೊಂದು ಎಕ್ಸರ್ಸೈಸ್ ಕ್ವಶನ್ಸ್ ಅಲ್ಲೂ ನಿಮಗೆ ಲೈಕ್ ಕ್ವಶನ್ ನೋಡಿದ ತಕ್ಷಣ ನಿಮಗೆ ಡೈರೆಕ್ಟ್ ಆನ್ಸರ್ ನೆನಪಾಗ್ಬಿಡುತ್ತೆ. ಆ ತರ ಪ್ರಾಕ್ಟೀಸ್ ಮಾಡಿರ್ತೀರಾ, ಮಾಡಿಲ್ಲ ಅಂದ್ರೆ ಆ ತರ ಪ್ರಿಪೇರ್ ಆಗಿ. ಬಿಕಾಸ್ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಎಕ್ಸರ್ಸೈಸ್ ಮತ್ತೆ ಇಂಟೆಕ್ಸ್ಟ್ ಇಂದ ಆಚೆ ಕೇಳಲ್ಲ, ಕೇಳಿದ್ರು 1-2 ಇರುತ್ತೆ. ಅದನ್ನ ಯು ಕ್ಯಾನ್ ಈಸಿಲಿ ಕ್ರಾಕ್ ಇಟ್ ಔಟ್ ಇಫ್ ಯು ಆರ್ ಥರೋ ವಿತ್ ಯುವರ್ ಎಕ್ಸರ್ಸೈಸ್ ಕ್ವಶನ್ಸ್. ಇಂಥ ಟೈಮಲ್ಲಿ ಮ್ಯಾಥಮೆಟಿಕ್ಸ್ ಪ್ರಿಪೇರ್ ಆಗುವಾಗ ಸಪೋಸ್ ಈಗ ಯಾವುದೋ ಒಂದು ಎಕ್ಸರ್ಸೈಸ್ ಅಲ್ಲಿ ಒಂದು ಪ್ರಾಬ್ಲಮ್ಗೆ ಡಿಫ್ರೆಂಟ್ ಅಪ್ರೋಚ್ ಇರುತ್ತೆ. ಕೆಲವೊಂದು ಪ್ರಾಬ್ಲಮ್ ಅಲ್ಲಿ ಇರೋ ಎಂಟೈರ್ ಎಕ್ಸ್ಪ್ರೆಷನ್ ನ ನೀವು ಸೈನ್ ಮತ್ತೆ ಕಾಸ್ಟ್ ಟರ್ಮ್ಸ್ ಅಲ್ಲಿ ಬರ್ಕೋಬೇಕಾಗಿರುತ್ತೆ. ನಾನೊಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಷ್ಟೇ. ಈ ತರ ಇದ್ದಾಗ ಒಂದಷ್ಟು ಕ್ವಶನ್ಸ್ ನ ಸಪರೇಟ್ ಆಗಿ ಇಟ್ಕೊಂಡು ಇದನ್ನ ಹೇಗೆ ಅಪ್ರೋಚ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದ್ ಕಡೆ ನೋಟ್ ಡೌನ್ ಮಾಡ್ಕೊಂಡ್ರೆ ಇದು ನಿಮಗೆ ಬೋರ್ಡ್ ಎಕ್ಸಾಮ್ಸ್ ಅಷ್ಟೇ ಹೆಲ್ಪ್ ಆಗಲ್ಲ. ಅಗೇನ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಬೋತ್ ಆಫ್ ಯೋರ್ ಎಕ್ಸಾಮಿನೇಷನ್ಸ್. ಅಲ್ಟಿಮೇಟ್ಲಿ 2 ಎಕ್ಸಾಮ್ ನಿಮ್ಮ ಮುಂದೆ ಇದೆ, 2 ಚೆನ್ನಾಗಿ ಮಾಡಬೇಕು. ಯಾಕಂದ್ರೆ ವೇಟೇಜ್ ಬಂದು 50-50. ಓಕೆ, ಬೋರ್ಡ್ ಎಕ್ಸಾಮ್ಸ್ ಒಂದು 20% ತಗೋತಾರೆ, CET ಎಕ್ಸಾಮ್ ಇಂದಾನೆ 80% ತಗೋತಾರೆ ಅನ್ನೋ ಹಂಗಿದ್ರೆ ಇದನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಬೋದಿತ್ತು. ಬಟ್ ದಟ್ಸ್ ನಾಟ್ ದ ಕೇಸ್ ಹಿಯರ್. 2ರಿಂದನೂ 50% ಬರ್ತಿದೆ ಅಂದ್ರೆ ನಿಮ್ KCET ಎಷ್ಟು ಇಂಪಾರ್ಟೆಂಟೋ ನಿಮ್ ಬೋರ್ಡ್ ಎಕ್ಸಾಮು ಅಷ್ಟೇ ಇಂಪಾರ್ಟೆಂಟು. CBSE ಇದ್ದೀನಿ, CBSE ಕಷ್ಟ ಇರುತ್ತೆ, ನಿಮ್ ಎಕ್ಸ್ಕ್ಯೂಸಸ್ ಜೆನ್ವಿನೇ ಇರ್ಬೋದು. ಕಾಸ್ ಒಬ್ಬ CBSE ಸ್ಟೂಡೆಂಟ್ ಆಗಿ ನನಗೂ ಗೊತ್ತು ದಟ್ CBSE ಬೋರ್ಡ್ಸ್ ತುಂಬಾನೇ ಕಷ್ಟ ಇರುತ್ತೆ ಕಂಪೇರ್ ಟು ಸ್ಟೇಟ್ ಬೋರ್ಡ್ಸ್. ಬಟ್ ಯಾರು ಕೇಳಕ್ ರೆಡಿ ಇದ್ದಾರೆ? ಈಗ ನನಗೆ ಗೊತ್ತು ಅದು ಕಷ್ಟ, ಅದಕ್ಕೆ ನಾನು ನೀವು ಹೇಳಿದ್ರೆ ಅಟ್ಲೀಸ್ಟ್ ಐ ವಿಲ್ ಬಿ ಏಬಲ್ ಟು ಟೇಕ್ ಇಟ್. ಬಟ್ ಇಫ್ ಯು ಟೆಲ್ ದ ಸೇಮ್ ಥಿಂಗ್ ಟು ಯುವರ್ ಪೇರೆಂಟ್ಸ್ ಆರ್ ಯುವರ್ ರಿಲೇಟಿವ್ಸ್ ಆರ್ ಎನಿ ಆಫ್ ಯುವರ್ ಫ್ರೆಂಡ್ಸ್ ಹು ಡಸಂಟ್ ನೋ ಅಬೌಟ್ ಇಟ್, ನಾವು ಅವ್ರನ್ನ ಬ್ಲೇಮ್ ಕೂಡ ಮಾಡೋ ಹಾಗಿಲ್ಲ ಅಲ್ವಾ? ಅವ್ರಿಗೆ ಅದ್ರ ಬಗ್ಗೆ ವಿಷಯನೇ ಗೊತ್ತಿಲ್ಲ ಅಂದಾಗ ವಿ ಕಾಂಟ್ ಎಕ್ಸ್ಪೆಕ್ಟ್ ದಮ್ ಟು ಬಿಲೀವ್ ಇಟ್. ಬೇರೆ ಎಲ್ಲ ವಿಷಯನೂ ತಲೆಯಿಂದ ತೆಗೆದಾಕಿ ಕೀಪ್ ಔಟ್ ಆಲ್ ಯೋರ್ ಡಿಸ್ಟ್ರಾಕ್ಷನ್ಸ್. ಎವ್ರಿಥಿಂಗ್ ವಿಲ್ ಬಿ ದೇರ್ ಆಫ್ಟರ್ ಯು ಜಾಯ್ನ್ ಯುವರ್ ಇಂಜಿನಿಯರಿಂಗ್ ಕಾಲೇಜ್. ನೀವು ಇಂಜಿನಿಯರಿಂಗ್ ಕಾಲೇಜಿಗೆ ಜಾಯ್ನ್ ಆದ್ಮೇಲೂ ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಟೆಕ್ಸ್ಟ್ ಮಾಡೋಕ್ಕಿರ್ತಾರೆ ಆ್ಯಂಡ್ ನಿಮ್ಮ ಫೋನ್ ಕೂಡ ಅಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ. ಆ್ಯಂಡ್ ಯು ವಿಲ್ ಹ್ಯಾವ್ ಅ ಲಾಟ್ ಆಫ್ ಥಿಂಗ್ಸ್ ಟು ಡೂ ಇನ್ ಲೈಫ್. ಕಮ್ಯುನಿಟಿಲಿ ಇರೋದು ಪ್ರೀವಿಯಸ್ ಇಯರಲ್ಲಿ ರಿಸಲ್ಟ್ಸ್ ನೋಡ್ಬಿಟ್ರೆ ಲೈಕ್ ಐ ವಾಸ್ ರಿಯಲಿ ಶಾಕ್ಡ್. ಆಯ್ತಾ, ಎಲ್ಲರೂ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಅದೇ ಥರ ಈ ಸಲ ಎಲ್ಲರದ್ದು ಚೆನ್ನಾಗಾಗುತ್ತೆ, ಹೆದರ್ಕೋಬೇಡಿ. ಭಯ ಕಂಪ್ಲೀಟ್ ಆಗಿ ಇರಬಾರ್ದು ಅಂತ ಅಲ್ಲ, ಸ್ವಲ್ಪ ಭಯ ಇರಲಿ. ಬಿಕಾಸ್ ಭಯ ಇಲ್ಲ ಅಂದರೆ ಇವಾಗಲೂ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯುವರ್ ಲೈಫ್ ಅಥವಾ ಇಂಪಾರ್ಟೆಂಟ್ ಟೈಮ್ ಫ್ರೇಮ್ ಇನ್ ಯುವರ್ ಲೈಫ್ ವೇರ್ ಯುವರ್ ಲೈಫ್ ವಿಲ್ ಟೇಕ್ ಅ ಕಂಪ್ಲೀಟ್ ಯೂ ಟರ್ನ್. ಅದಕ್ಕೋಸ್ಕರ ಸ್ವಲ್ಪ ಭಯ ಇರಲಿ, ಸ್ವಲ್ಪ ಎಕ್ಸೈಟೆಡ್ ಕೂಡ ಇರಿ. ಹೆಂಗಾಗುತ್ತೆ ಎಕ್ಸಾಮು, ನಂದು ನೆಕ್ಸ್ಟ್ ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗ್ತಿರ್ತೀನಿ ಅನ್ನೋ ಎಕ್ಸೈಟ್ಮೆಂಟ್ ಕೂಡ ಇರಲಿ, ಬಟ್ ಜಾಸ್ತಿ ಬೇಡ. ಇವೆಲ್ಲದನ್ನು ನೀವು ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಆಬ್ವಿಯಸ್ಲಿ ರಿಸಲ್ಟ್ಸ್ ಚೆನ್ನಾಗೇ ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ಆಲ್ಸೋ ಚಾನಲ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ಸೇ ಇಲ್ಲ. ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ನಿಮಗೆ ಫ್ರೀ ಇರ್ಬೋದು, ಬಟ್ ಇಟ್ ಡೆಫಿನೆಟ್ಲಿ ಮೀನ್ಸ್ ಅ ಲಾಟ್ ಟು ಮೀ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಚೆನ್ನಾಗಿ ಮಾಡ್ತಿದ್ರೆ ನನಗೂ ಕೂಡ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಅನಿಸ್ತಿರುತ್ತೆ. ವಿತ್ ದ್ಯಾಟ್ ನೋಟ್, ದಿಸ್ ಇಸ್ ದರ್ಶನ್ ಗೌಡ ಸೈನಿಂಗ್ ಆಫ್ ಆ್ಯಂಡ್ ವಿ ಆರ್ ಬ್ರದರ್ಸ್ ಟುಗೆದರ್. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವೀಡಿಯೋಲಿ ಆದಷ್ಟು ಬೇಗ ಸಿಗೋಣ. ಬಾಯ್.